ಇನ್ನು ಎಷ್ಟು ವರ್ಷ ಹೀಗೆ ಇರಬೇಕು ಸರ್ ಹೇಳ್ಬಿಡಿ. ನಮಗೇನು ಮನೆ ಮಠ ಏನು ಇಲ್ಲ. ಯಾವುದೇ ಕಾರಣಕ್ಕೂ ನೀವೇನ ಕೌನ್ಸಿಲಿಂಗ್ ಮಾಡಿಲ್ಲ. ಈ ಬಾರಿ ಸಮೇತ ನೀವೇನೇ ನಾನು ಯೋಚಿಸೋರ್ಗೆನ ನೀವು ಅವ್ರ ಪರ ನಿಲುವು ತಗೊಂಡ್ರೆ ರೆಡಿ ಇದೀವಿ, ನಿಮ್ ರಾಜೀನಾಮೆ ಕೊಡ್ಸಕ್ಕೂ ರೆಡಿ ಇದೀವಿ. ನಾವು ಆಲ್ರೆಡಿ ರಾಜ್ಯಪಾಲರಿಗೆ ಆಲ್ರೆಡಿ ನಾವು ಮನವಿ ಬೇಕೇ ಬೇಕು, ಬೇಕೇ ಬೇಕು, ಕೊಡ್ಲೇಬೇಕು, ಕೊಡ್ಲೇಬೇಕು, ಕೊಡ್ಲೇಬೇಕು. ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನಡೆಯಲಿ, 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 ನಡೆಯಲಿ. ಕಾಲೇಜಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಾ ಇರೋದು. 2019 ಅಲ್ಲಿ ಕೆಸೆಟ್ ಅನ್ನ ಪಾಸ್ ಮಾಡಿದಾಗ ಅಂದ್ಕೊಂಡೆ ಬೇಗ ಪರ್ಮನೆಂಟ್ ಆಗಿ ಕಂಟಿನ್ಯೂಟಿಯನ್ನು ಕೂಡ ಮಾಡ್ತು. ಅವ್ರು ಹೇಳ್ದಾಗ ಇದು 5ನೇ ವರ್ಷ ಆಗಿದೆ, ಆದ್ರೂ ಕೂಡ ನಮ್ಗೆ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ನಾನು 2017ರಲ್ಲೇ ಕೆಸೆಟ್ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಂಡು 25 ಆದ್ರೂ ಕೂಡ ನಾವು ಕಾಯ್ತಾನೆ ಇದ್ದೀವಿ. ಅವ್ರಿಗೇನು ಯಾವುದೇ ಅನ್ಯಾಯ ಆಗಲ್ಲ. ಮತ್ತೆ ಅವ್ರ ಎಕ್ಸಾಮ್ ಅನ್ನ ಪಾಸ್ ಮಾಡಿ ಮತ್ತೆ ಅವ್ರು ಒಳಗೆ ಬರುವಂತ ಅವಕಾಶ ಇದೆ. ನ್ಯಾಯಾಂಗ ನಿಂದಿದ್ರು ಅದನ್ನ ನಾವು ತಾಳ್ಮೆಯಿಂದ 3 ವರ್ಷದಿಂದ ಕಾದ್ವಿ. ಅದಾದ್ಮೇಲೆ 1 ವರ್ಷ ಸರ್ಕಾರ ಮತ್ತೆ ಕಂಟಿನ್ಯೂಟಿ ಕೊಟ್ಟು ಆಗ್ಲೂ ನಾವು 1 ವರ್ಷ ಎಲ್ಲರೂ ಸುಮ್ಮನೆ ಇದ್ವಿ. ಇದು 5ನೇ ವರ್ಷ ಸರ್. ನಾವು UGC ಹೈಕೋರ್ಟ್ ನಮ್ಮ ಪರವಾಗಿ ಕೂಡ ಸರ್ಕಾರ ನಮ್ಮನ್ನ ಕಡೆಗಣಿಸ್ತಿದ್ದೇವೆ. ಇದು ಏನಾಗುತ್ತೆ ಅಂದ್ರೆ ಮಲತಾಯಿ ಧೋರಣೆ ಅಂತ ಕರಿತೀವಿ. ಸೊ ಇದನ್ನ ಕೂಡಲೇ ಸಂಬಂಧಪಟ್ಟಂತ MC ಸುಧಾಕರ್ ಅವರು ಸರಿ ಮಾಡಬೇಕಂತ ನಮ್ಮಲ್ಲಿ ವಿನಂತಿ. ಇಲ್ಲದಿದ್ದರೆ ರಾಜೀನಾಮೆ ಕೊಟ್ಟು ಉನ್ನತ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಹೋರಾಟ, ಎಲ್ಲಿವರೆಗೆ ಹೋರಾಟ. ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ತಾರೆ. ಆಗಸ್ಟ್ 2ಗೆ ನಿಮ್ಮನ್ನ ರಿಲೀವ್ ಮಾಡ್ತೀನಿ, ಆಗಸ್ಟ್ 4ಗೆ ಮತ್ತೆ ನಿಮ್ಮನ್ನ ಕೆಲ್ಸಕ್ಕೆ ಜಾಯಿನ್ ಮಾಡ್ಕೊತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ರು ಸರ್. ಮತ್ತೆ ಏನು ಹೇಳಿದ್ರು ಅಂದರೆ ಮತ್ತೆ ನಾವು DCಗೆ ಹೋಗ್ತಾನೆ ಇದ್ದೀವಿ. DCಗೆ ಹೋದಾಗ ಏನಂತ ಇದ್ದಾರೆ, ನಿಮ್ಮದು ಕೇಸಸ್ ಏನಿದೆ ಅದು ಕೋರ್ಟಲ್ಲಿದೆ, ನೀವು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಂಬನ್ನಿ, ನಾವು ನಿಮ್ಮದು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸರ್. ಆವತ್ತಿಂದ ನಾವು ಕೋರ್ಟಲ್ಲಿ ಕೇಸ್ ನಡೆಸ್ತಾನೆ ಇದ್ದೀವಿ. 9ನೇ ತಾರೀಕು, ಈ ತಿಂಗಳು 9ನೇ ತಾರೀಕು ಕೇಸಲ್ಲಿ ನಮಗೆ UGC ಪ್ರಕಾರ ವಿದ್ಯಾರ್ಹತೆ ಇರೋರಿಗೆ ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳಿದ್ರು ಸರ್. ಆಲ್ರೆಡಿ ಇವಾಗ 20 ಡೇಸ್ ಆಗಿದೆ ಸರ್ ಕೋರ್ಟ್ ಆರ್ಡರ್ ಆಗಿ. ಚೀಫ್ ಜಸ್ಟಿಸು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಡಿಗ್ರಿ ಕಾಲೇಜ್ಗೆ ಪರ್ಮನೆಂಟ್ ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ, ಬೇಕೇ ಬೇಕು, ನಡೆಯಲಿ, 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 ನಡೆಯಲಿ. ಕೊಡ್ಲೇಬೇಕು, ಕೊಡ್ಲೇಬೇಕು, ಕೊಡ್ಲೇಬೇಕು. ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ರೆಡಿ ಇದೀವಿ, ನಿಮ್ ರಾಜೀನಾಮೆ ಕೊಡ್ಸಕ್ಕೂ ರೆಡಿ ಇದೀವಿ. ನಾವು ಆಲ್ರೆಡಿ ರಾಜ್ಯಪಾಲರಿಗೆ ಆಲ್ರೆಡಿ ನಾವು ಮನವಿ. ಯಾವುದೇ ಕಾರಣಕ್ಕೂ ನೀವೇನೇ ಕೌನ್ಸಿಲಿಂಗ್ ಮಾಡಿಲ್ಲ. ಈ ಬಾರಿ ಸಮೇತ ನೀವೇನೇ ನಾನು ಯೋಚಿಸೋರ್ಗೆನ ನೀವು ಅವ್ರ ಪರ ನಿಲುವು ತಗೊಂಡ್ರೆ ಬೇಕೇ ಬೇಕು.